ಕನ್ನಡ ಕಾಲ್ಪನಿಕ ಕಥೆಗಳು. ಹೈಡಿ ಒಂದು ಸ್ವಿಸ್ ದೇಶದ ಅನಾಥ ಹೆಣ್ಣು ಮಗಳ ಕತೆ. ಹೈಡಿ 5 ವರ್ಷದ ಮಗು. 3 ವರ್ಷದವಳಿದ್ದಾಗಲೇ ತನ್ನ ತಂದೆ ತಾಯಿಯನ್ನು ಕಳೆದುಕೊಂಡಳು. ನಂತರ ಅವಳನ್ನು ಅವಳ ಆಂಟಿ ಡೀಟೆ ಬೆಳೆಸಿದಳು. ಆದರೆ ಡೀಟೆಗೆ ಫ್ರಾಂಕ್ಫರ್ಟ್ನಲ್ಲಿ ಕೆಲಸ ಸಿಕ್ಕಿದಾಗ ಅವಳು ನಿರ್ಧರಿಸಿದಳು ಈ ಹುಡುಗಿಯನ್ನು ತನ್ನ ತಾತನ ಬಳಿ ಬಿಡಬೇಕೆಂದು. ಅವರಿದ್ದದ್ದು ಗುಡ್ಡಗಾಡು ಪ್ರದೇಶದಲ್ಲಿ. ಓ ಡೀಟಿ, ನಂಗೆಲ್ಲಿರೋಕ್ ಇಷ್ಟ ಇಲ್ಲ. ದಯವಿಟ್ಟು ನನ್ನ ಇಲ್ಲಿ ಬಿಟ್ಟು ಹೋಗ್ಬೇಡ. ಇದೆಲ್ಲ ನಿನ್ ಒಳ್ಳೇದಿಕ್ಕೇನೆ ಮಗು. ಹೈಡಿ ತುಂಬಾ ಬೇಸರವಾದಳು. ಅವಳು ಸಂತಸದಿಂದಲೇ ತನ್ನ ತಾತನನ್ನು ಒಪ್ಪಿಕೊಂಡಳು ಮತ್ತು ಗುಡ್ಡಗಾಡಿನಲ್ಲಿ ಇರತೊಡಗಿದಳು. ಪ್ರಕೃತಿಯನ್ನು ಪ್ರೀತಿಸತೊಡಗಿದಳು. ಸೂರ್ಯ ಮುಳುಗೋದನ್ನ, ಗಿಡಗಂಟೆ, ಪ್ರಾಣಿ ಪಕ್ಷಿಗಳನ್ನ ಇಷ್ಟಪಟ್ಲು. ಅವಳು ಮೇಕೆಯನ್ನು ಸಾಕಲು ಶುರು ಮಾಡಿದಳು. ಅದರೊಟ್ಟಿಗೆ ಆಟವಾಡುತ್ತಿದ್ದಳು. ನನ್ ಕಂದ, ಬಾ ಇಲ್ಲಿ. ರಾತ್ರಿಯ ಹೊತ್ತು ಹುಲ್ಲಿನ ಮೇಲೆ ಮಲಗುತ್ತಾ ಆಕಾಶದಲ್ಲಿ ನಕ್ಷತ್ರಗಳನ್ನು ನೋಡುತ್ತಿದ್ದಳು. ತನ್ನ ಸುತ್ತಲೂ ಇರುವ ಪ್ರಕೃತಿಯನ್ನ ನೋಡಿ ಸಂತಸ ಪಡುತ್ತಿದ್ದಳು. ಕೆಲವು ದಿನಗಳ ನಂತರ ಪೀಟರ್ ಅನ್ನು ಸ್ನೇಹಿತ ಪರಿಚಯ ಆದ. ಆ 7 ವರ್ಷದ ಹುಡುಗ ಹತ್ತಿರದಲ್ಲಿದ್ದ ಗುಡಿಸಲಿನಲ್ಲಿ ತನ್ನ ತಾಯಿ ಮತ್ತು ಅಂಧ ಅಜ್ಜಿಯ ಜೊತೆ. ಬೇಗ ಬಾ ಹೈಡಿ, ನಾವೆಲ್ಲ ಹುಲ್ಲುಗಾವಲಿಗೆ ಹೋಗೋಣ. ಪೀಟರ್, 1 ನಿಮಿಷ ಬಂದೆ. ಹೈಡಿ ಪ್ರತಿದಿನವೂ ಸಂತಸದಿಂದ ಪೀಟರ್ ಮತ್ತು ಮೇಕೆಯ ಜೊತೆಗೆ ಹುಲ್ಲುಗಾವಲಿಗೆ ಹೋಗುತ್ತಿದ್ದಳು. ಅಲ್ಲಿಂದ ವಾಪಸ್ಸಾದ ಮೇಲೆ ಅವನ ಅಜ್ಜಿಯ ಜೊತೆ ಸಮಯ ಕಳೆಯುತ್ತಿದ್ದಳು. ಇಲ್ಲ ಅಂದ್ರೆ ತನ್ನ ತಾತನ ಜೊತೆಗೆ ಮನೆ ಕೆಲಸದಲ್ಲಿ ಸಮಯ ಕಳೆಯುತ್ತಿದ್ದಳು. ಬಹಳ ಬೇಗ ಅವಳ ತಾತ ಅವಳ ಮೇಲೆ ಅತಿಯಾದ ಪ್ರೀತಿಯನ್ನ ಬೆಳೆಸಿಕೊಂಡ. ಅವಳನ್ನು ಶಾಲೆಗೆ ಕಳುಹಿಸಲು ತಿರಸ್ಕರಿಸಿದ. ಕಾರಣ ಕೆಳಗಿದ್ದ ಡಾಲ್ಫಿ ಹಳ್ಳಿಯ ಜನರ ಜೊತೆ ಜಗಳವಾಡಿಕೊಂಡಿದ್ದ. ಅಲ್ಲೆಲ್ಲ ಅವನನ್ನು ಅಂಕಲ್ ಆಲ್ಪ್ ಅಂತ ಕರೆಯುತ್ತಿದ್ದರು. ಹೈಡಿ, ನಿನ್ನ ನನ್ನಿಂದ ದೂರ ಆಗಕ್ಕೆ ಎಂದೂ ಬಿಡೋಲ್ಲ. ಓ, ಐ ಲವ್ ಯು ತಾತ. ಅವರ ಜೀವನದಲ್ಲಿ ಎಲ್ಲವೂ ಚೆನ್ನಾಗಿತ್ತು. ಆದರೆ ಒಂದು ದಿನ ದಿಢೀರನೆ ಡೀಟೆ ಅಲ್ಲಿಗೆ ಬಂದಳು. ಅವಳು ಹೈಡಿಯನ್ನು ಫ್ರಾಂಕ್ಫರ್ಟ್ಗೆ ಕರೆದೊಯ್ದಳು. 10 ವರ್ಷದ ಅಂಗವಿಕಲ ಕ್ಲಾರಾಳ ಜೊತೆಗೆ ಇರಲು ಕರೆದುಕೊಂಡು ಹೋದಳು. ಅವಳು ವೀಲ್ಚೇರ್ನ ಸಹಾಯದಿಂದ ಮಾತ್ರ ಚಲಿಸುತ್ತಿದ್ದಳು. ಕ್ಲಾರಾನ ಮನೆಗೆ ಹೋದ ಮೇಲೆ ಅಲ್ಲಿದ್ದ ಶಿಸ್ತನ್ನು ನೋಡಿ ಮತ್ತು ಎಲ್ಲರೂ ಹೌಸ್ ಕೀಪರ್ ಮಿಸಸ್ ರಾಟನ್ಮಾಯರ್ ಅವರ ಮಾತುಗಳನ್ನು ಕೇಳುವುದನ್ನು ನೋಡಿ ಆಶ್ಚರ್ಯಪಟ್ಟಳು. ಕ್ಲಾರಾಳ ಬಳಿ ಇರುವ ಆಟದ ಸಾಮಾನುಗಳನ್ನ ನೋಡಿದಳು. ಅವಳ ವಾರ್ಡ್ರೋಬ್ನಲ್ಲಿ ಸುಂದರವಾದ ಬಟ್ಟೆಗಳಿದ್ದವು. ಅವಳು ಬೇಗನೆ ಆ ಜಾಗಕ್ಕೆ ಹೊಂದಿಕೊಂಡಳು. ಕ್ಲಾರಾಳ ಜೊತೆ ಸಂತಸದಿಂದಿದ್ದಳು. ನಿಧಾನವಾಗಿ ಎಲ್ಲರೂ ಅವಳನ್ನ ಪ್ರೀತಿಸಲು ಶುರು ಮಾಡಿದರು. ಈ ಪುಟ್ಟ ಸ್ವಿಸ್ ಹುಡುಗಿಯನ್ನ ಅವಳ ತಂದೆ, ತಾಯಿ, ಅಜ್ಜಿ ಎಲ್ಲರೂ ಕೂಡ ಪ್ರೀತಿಸಲು ಶುರು ಮಾಡಿದರು. ಆದರೆ ಮಿಸಸ್ ರಾಟನ್ಮಾಯರ್, ಅಲ್ಲಿರುವ ಹೌಸ್ ಕೀಪರ್, ಹೈಡಿಯನ್ನ ಇಷ್ಟಪಡಲಿಲ್ಲ. ಕಾರಣ ಅವಳ ಬಟ್ಟೆ ಸರಿ ಇರಲಿಲ್ಲ, ಓದಲು ಬರುತ್ತಿರಲಿಲ್ಲ, ದೊಡ್ಡ ಮನೆಯಲ್ಲಿ ಹೇಗಿರಬೇಕೆಂದು ಅವಳು ಕಲಿತಿರಲಿಲ್ಲ. ಮಿಸಸ್ ರಾಟನ್ಮಾಯರ್ ಅವರ ಪ್ರಕಾರ ಹೈಡಿ ತುಂಬಾ ತುಂಟಿ. ನೀನು ಸ್ವಲ್ಪ ಶಿಸ್ತನ್ನ ಕಲಿಬೇಕು ಹೈಡಿ. ನನ್ನನ್ನು ಕ್ಷಮಿಸಿ ಮಿಸ್ ರಾಟನ್ಮಾಯರ್. ಕಾಲ ಕಳೆದಂತೆ ಮನೆಯನ್ನು ನೆನೆಸಿಕೊಳ್ಳಲು ಶುರು ಮಾಡಿದಳು. ಕ್ಲಾರಾಳ ಅಜ್ಜಿ ಹೈಡಿಯ ದುಃಖವನ್ನು ಗಮನಿಸಿದಳು. ಹೈಡಿ ಬಗ್ಗೆ ಡೀಟೆ ಹತ್ರ ಮಾತನಾಡಿದಳು. ಆದರೆ ಡೀಟೆ ಸ್ವಾರ್ಥಿಯಾಗಿದ್ದಳು. ಅಜ್ಜಿ ಅವಳನ್ನು ಓಲೈಸಲು ಎಷ್ಟು ಶ್ರಮಪಟ್ಟರೂ ಅದು ಸಾರ್ಥಕವಾಗಲಿಲ್ಲ. ಅಜ್ಜಿ, ನನಗಿನ್ ಸರಿ ಹೋಗ್ತಿಲ್ಲ. ನನ್ನನ್ನ ಮನೆಗ್ ಕಳಿಸಿ. ನಾನು ತಾತನ್ನ ಪೀಟರ್ನ ಮಿಸ್ ಮಾಡ್ಕೊಳ್ತಿದ್ದೀನಿ. ಹೈಡಿ, ನನ್ ಮುದ್ದು ಮಗು, ನೀನು ಆ ದೇವ್ರನ್ನ ಪ್ರಾರ್ಥಿಸ್ಕೋ ಮಗಳೇ. ಹೈಡಿಗೆ ಎಲ್ಲ ರೀತಿಯ ಸಂತಸದ ಬದುಕಿದ್ದರೂ
ಅವಳಿಗೆ ಪಂಜರದಲ್ಲಿರುವಂತ ಅನುಭವವಾಗುತ್ತಿತ್ತು. ಇಷ್ಟಾದರೂ ಅವಳಿಗೆ ಸಂತಸವಿರದೆ ಏಕಾಂಗಿಯಾಗಿದ್ದಳು. ಅವಳಿಗೆ ಎಲ್ಲದರ ಮೇಲೂ ಆಸಕ್ತಿ ಕಳೆದು ಹೋಯಿತು. ಅವಳ ಹೃದಯದಲ್ಲಿ ಮತ್ತೆ ತನ್ನ ತಾತನಿರುವ ಜಾಗಕ್ಕೆ ಹೋಗಬೇಕು, ಹಿಮಪ್ರದೇಶ ಪೀಟರ್ ಜೊತೆಗಿರಬೇಕೆಂಬ ಆಸೆ. ಆದರೆ ಹೇಗೆ ಹೋಗಬೇಕೆಂದು ತಿಳಿದಿರಲಿಲ್ಲ. ಅವಳ ಆರೋಗ್ಯದ ಮೇಲೆ ದುಷ್ಪರಿಣಾಮ ಉಂಟಾಗಿ ನಿದ್ದೆಯಲ್ಲಿ ನಡೆಯುತ್ತಿದ್ದಳು. ಒಂದು ದಿನ ಹೈಡಿ ತನ್ನ ಮನೆಗೆ ಹಿಂತಿರುಗುವ ಯೋಚನೆಯಲ್ಲಿ ಮುಂದಿನ ಬಾಗಿಲನ್ನು ತೆರೆದಳು. ಪೀಟರ್, ತಾತ, ನಾನ್ ಬಂದೆ. ಇದನ್ನು ನೋಡಿದ ಅಜ್ಜಿ ಬಹಳ ಬೇಸರಗೊಂಡಳು. ಕ್ಲಾರಾಳ ಡಾಕ್ಟರ್ ಕ್ಲಾಸನ್ ತನ್ನ ತಾತನ ಮನೆಗೆ ಅವಳು ಹಿಂತಿರುಗಲೇಬೇಕೆಂದು ಹೈಡಿಗೆ ಹೇಳಿದರು. ಹೈಡಿ, ನಿನಗೊಂದು ಸಿಹಿ ಸುದ್ದಿ ತಂದಿದ್ದೀನಿ. ಏನದು ಅಜ್ಜಿ? ನಿನ್ನನ್ನ ನಿನ್ನ ತಾತ ಮತ್ತೆ ಪೀಟರ್ ಬಳಿ ಕಳಿಸ್ತಾ ಇದ್ದೀವಿ. ಓ, ಐ ಲವ್ ಯು ಅಜ್ಜಿ. ನೀವು ಎಲ್ಲರಿಗಿಂತ ಉತ್ತಮ. ಈಗ ನಾನು ಎಲ್ಲರಿಗೂ ವಿದಾಯ ಹೇಳ್ಬೇಕು. ಕ್ಲಾರಾ, ನಾನ್ ಹೊರಡೋ ಸಮಯ ಬಂದಿದೆ. ಆದಷ್ಟು ಬೇಗ ನೀನ್ ನಮ್ಮನೆಗ್ ಬಾ. ದಯವಿಟ್ಟು ಗುಡ್ಡಗಾಡಿಗೆ ಬಾ. ನಿಂಗೆ ತುಂಬಾ ಜಾಗಗಳನ್ನ ನಾನು ತೋರಿಸ್ತೀನಿ. ಹೋಗ್ಬೇಡ ಹೈಡಿ, ನಾನಿನ್ನ ಮಿಸ್ ಮಾಡ್ಕೊಳ್ತೀನಿ. ನಾನು ನಿಮ್ಮನ್ನೆಲ್ಲ ಮಿಸ್ ಮಾಡ್ಕೊಳ್ತೀನಿ, ಮುಖ್ಯವಾಗಿ ಅಜ್ಜಿನ ಮತ್ತು ಕ್ಲಾರಾನ. ತನ್ನ ಗುಡ್ಡಗಾಡು ಪ್ರದೇಶಕ್ಕೆ ಕ್ಲಾರಾಳನ್ನು ಆಹ್ವಾನಿಸಿದಳು. ಸಂತಸದಿಂದ ಓಡುತ್ತಾ ತನ್ನ ಮನೆಯನ್ನು ಸೇರಿದಳು. ತಾತ, ನಾನ್ ಬಂದೆ. ನಾನ್ ನಿಮ್ಮನ್ನ ಎಷ್ಟೊಂದು ಮಿಸ್ ಮಾಡ್ಕೊಂಡೆ. ನಾನು ನಿನ್ನನ್ನ ಮಿಸ್ ಮಾಡ್ಕೊಂಡೆ ತುಂಟು ಹುಡುಗಿ. ಓ ನನ್ನ ಮುದ್ದು ಹೈಡಿ, ನಾನು ಇನ್ನ ನಿನ್ನನ್ನ ಎಲ್ಲೂ ಹೋಗೋಕ್ ಬಿಡೋಲ್ಲ ನನ್ನ ಕಂದ. ಮತ್ತೆ ಅವರಿಬ್ಬರು ಒಂದಾಗಿ ಗುಡ್ಡಗಾಡು ಪ್ರದೇಶದಲ್ಲಿ ಸಂತಸದಿಂದ ಜೊತೆಗಿರುವುದನ್ನು ಸಂಭ್ರಮಿಸಿದರು. ಅಂದು ಪೀಟರ್ನ ಭೇಟಿ ಮಾಡಿದಳು. ಪೀಟರ್, ನೋಡು, ನಾನ್ ಬಂದೆ. ಹೈಡಿ, ನಿನ್ನ ನಾವೆಲ್ಲ ತುಂಬಾ ಮಿಸ್ ಮಾಡ್ಕೊಂಡ್ವಿ. ಕ್ಲಾರಾ ಅಂತ ನಂಗೆ ಹೊಸ ಸ್ನೇಹಿತೆ ಸಿಕ್ಕಿದ್ಲು. ನಾನು ಅವಳ ಮನೇಲೇ ಇದ್ದೆ, ಅವಳ ಜೊತೆನೇ ಆಟ ಆಡ್ತಿದ್ದೆ. ಹೈಡಿ ತನ್ನ ಕಥೆಯನ್ನ ಪೀಟರ್ ಮತ್ತು ಅಜ್ಜಿಗೆ ಹೇಳಿದಳು. ಹುಲ್ಲುಗಾವಲನ್ನು ಇನ್ನೂ ಹೆಚ್ಚು ಪ್ರೀತಿಸಿದಳು. ಕೆಲವು ತಿಂಗಳ ನಂತರ ಕ್ಲಾರಾ ಹೈಡಿಗೆ ಅಚ್ಚರಿಪಡಿಸಲು ನಿರ್ಧರಿಸಿದಳು. ಅವಳೊಟ್ಟಿಗೆ 1 ತಿಂಗಳು ಅಲ್ಲಿರುವಂತೆ ನಿರ್ಧರಿಸಿದಳು. ಕ್ಲಾರಾಳನ್ನು ವೀಲ್ಚೇರ್ ಸಮೇತ ಗುಡ್ಡಗಾಡು ಪ್ರದೇಶಕ್ಕೆ ಕರೆದೊಯ್ದರು. ತನ್ನ ಗೆಳತಿಯ ಜೊತೆಗಿರಲು ಅವಳು ಅಷ್ಟೇ ಕಾತುರಳಾಗಿದ್ದಳು. ನೋಡು ಹೈಡಿ, ನಿನ್ನ ನೋಡೋಕೆ ಯಾರು ಬಂದಿದ್ದಾರೆ? ಯಾರು ತಾತ ಅದು? ಹೈಡಿ, ನಾನು ಕ್ಲಾರಾ. ಹೈಡಿ ಅವಳ ಹೆಸರನ್ನು ಕೇಳುತ್ತಿದ್ದಂತೆ ತಕ್ಷಣ ಮೇಲೆದ್ದಳು. ಇಷ್ಟೊಂದ್ ದಿನ ಆದ್ಮೇಲೆ ನಿನ್ನ ನೋಡೋಕೆ ಖುಷಿ ಆಗ್ತಾ ಇದೆ. ಕ್ಲಾರಾ ಹೈಡಿಯನ್ನ ನೋಡಿದ ತಕ್ಷಣ ಸಂತಸಪಟ್ಟಳು. ಪ್ರತಿದಿನವೂ ಬೆಳಗ್ಗೆ ಬೇಗನೆ ಏಳುತ್ತಿದ್ದಳು ಕ್ಲಾರಾ ಜೊತೆ ಆಡಲು. ಹಸಿರು ಹುಲ್ಲುಗಾವಲನ್ನ ತೋರಿಸುತ್ತಿದ್ದಳು, ಸೂರ್ಯ ಮುಳುಗೋದನ್ನ, ಹಕ್ಕಿ ಪಕ್ಷಿಗಳು ಕೂಗೋದನ್ನ. ಕ್ಲಾರಾ ಪ್ರತಿಯೊಂದನ್ನು ಬಹಳ ಇಷ್ಟಪಟ್ಟಳು. ಹೇಳು, ನಿಂಗೆ ಈ ಗುಡ್ಡಗಾಡು ಹೇಗನ್ನಿಸ್ತಿದೆ? ನಾನು ಪ್ರತಿಯೊಂದನ್ನು ಇಷ್ಟಪಡ್ತಾ ಇದ್ದೀನಿ ಹೈಡಿ. ತುಂಬಾ ಥ್ಯಾಂಕ್ಸ್. ಮತ್ತೊಂದು ಬದಿಯಲ್ಲಿ ಪೀಟರ್ಗೆ ಹೊಟ್ಟೆ ಕಿಚ್ಚು ಶುರುವಾಯಿತು. ಕ್ಲಾರಾ ತನ್ನ ನೆಚ್ಚಿನ ಗೆಳತಿಯನ್ನ ಕದ್ದಳೆಂದುಕೊಂಡನು. ಒಂದು ದಿನ ಕ್ಲಾರಾ ಹೈಡಿ ಜೊತೆ ಹುಲ್ಲಿನ ಮೇಲೆ ಕೂತು ನಗುತ್ತಿದ್ದುದನ್ನು ಗಮನಿಸಿದ ಪೀಟರ್, ಕ್ಲಾರಾ, ನೋಡ್ತಾ ಇರು ನೀನು. ನಿನ್ನ ವೀಲ್ ಚೇರ್ನ ಮಾಯ ಮಾಡ್ಬಿಡ್ತೀನಿ. ಆಮೇಲೆ ಬೇರೆ ದಾರಿನೇ ಇಲ್ದೆ ನೀನ್ ಹೈಡಿ ಬಿಟ್ಟು ವಾಪಸ್ ಹೋಗ್ತೀಯಾ? ಕೋಪದಲ್ಲಿ ಪೀಟರ್ ನಿಧಾನವಾಗಿ ವೀಲ್ ಚೇರ್ ಅನ್ನು ತೆಗೆದುಕೊಂಡು ಗುಡ್ಡದಿಂದ ಕೆಳಗೆ ತಳ್ಳಿದನು. ಧಪ್ಪನೆ ಬಿದ್ದು ಮುರಿದು ಹೋಯಿತು. ಅಯ್ಯೋ ದೇವ್ರೆ, ಇದೇನ್ ಮಾಡ್ಬಿಟ್ಟೆ ನಾನು? ಕ್ಲಾರಾ ಮತ್ತು ಹೈಡಿ ಆಟ ಆಡಿ ಮುಗಿಸಿದ ನಂತರ ವೀಲ್ ಚೇರ್ ಅಲ್ಲಿ ಇಲ್ಲದಿರುವುದನ್ನು ಗಮನಿಸಿದರು. ಕ್ಲಾರಾ ಅಸಹಾಯಕಳಾದಳು. ಹೈಡಿ, ನನ್ ವೀಲ್ ಚೇರ್ ಅಲ್ಲಿ ನನಗ್ ಭಯ ಆಗ್ತಾ ಇದೆ. ಹೈಡಿ ಅದನ್ನು ಹುಡುಕಲು ಶುರು ಮಾಡಿದಳು, ಆದರೆ ಎಲ್ಲೂ ಕಾಣಲಿಲ್ಲ. ನಂಗದ್ ಎಲ್ಲೂ ಕಾಣಿಸ್ತಾನೆ ಇಲ್ವಲ್ಲ ಕ್ಲಾರಾ. ನಾನು ತಾತನ್ ಕರೀತೀನಿ. ಹೈಡಿ ತಕ್ಷಣ ಸಹಾಯಕ್ಕೆ ಓಡಿದಳು. ಅದೇ ಹಾದಿಯಲ್ಲಿ ಪೀಟರ್ನ ನೋಡಿದಳು. ಪೀಟರ್, ಕ್ಲಾರಾಗೆ ಸಹಾಯ ಬೇಕು.
ಬಾ ನನ್ ಜೊತೆ. ಅವಳಗ್ ಮನೆಗ್ ಹೋಗೋಕ್ ಸಹಾಯ ಮಾಡೋಣ. ನಡಿ ಕ್ಲಾರಾ, ಹೋಗೋಣ. ನಿನ್ಗೇನು ಆಗಲ್ಲ, ಹೆದರ್ಬೇಡ. ಅದೊಂದು ಅನಿರೀಕ್ಷಿತ ಅದ್ಭುತ. ಪೀಟರ್ ಮತ್ತು ಹೈಡಿಯ ಸಹಾಯದೊಂದಿಗೆ ಕ್ಲಾರಾ ನಡೆಯಲು ಶುರು ಮಾಡಿದಳು. ಪ್ರಕೃತಿಯ ಸೌಂದರ್ಯವನ್ನು ಆಸ್ವಾದಿಸಿದಳು. ಪೀಟರ್ಗೆ ಅದನ್ನು ನೋಡಿ ಆಶ್ಚರ್ಯವಾಯಿತು. ಕ್ಲಾರಾ ಮನೆಗೆ ಹೋಗಿದ್ದನ್ನು ನೋಡಿ ಕ್ಲಾರಾ ನಡೆಯುವುದನ್ನು ನೋಡಿ ಅವಳ ಕುಟುಂಬದವರೆಲ್ಲ ಸಂತಸಪಟ್ಟರು. ಅಮ್ಮ, ಅಪ್ಪ, ನಾನ್ ಮತ್ತೆ ನನ್ ಕಾಲಲ್ಲೇ ನಡೀತಾ ಇದ್ದೀನಿ. ನನಗ್ ತುಂಬಾ ಖುಷಿ ಆಗ್ತಿದೆ. ನೀನ್ ನಡೀತಾ ಇರೋದು ನಮ್ ಎಲ್ಲರಿಗೂ ತುಂಬಾನೇ ಖುಷಿ ಆಗ್ತಿದೆ ಕ್ಲಾರಾ. ಪೀಟರ್ ಪಶ್ಚಾತ್ತಾಪದಿಂದ ಅಳಲು ಶುರು ಮಾಡಿದ. ಏನಾಯ್ತು ಪೀಟರ್? ಯಾಕೆ ಅಳ್ತಾ ಇದೀಯ? ಕ್ಲಾರಾನ ವೀಲ್ ಚೇರ್ನ ಗುಡ್ಡದಿಂದ ಕೆಳಗೆ ಎಸ್ತಿದ್ ನಾನೇ. ಯಾಕೆಂದ್ರೆ ಕ್ಲಾರಾ ಹೈಡಿನ ನನ್ನಿಂದ ದೂರ ಮಾಡ್ತಿದ್ದಾಳೆ ಅನ್ಸ್ತು ನಂಗೆ. ಪೀಟರ್, ನಿನ್ನ ಕ್ಷಮಿಸಿದೀವಿ ಮಗು. ಆದ್ರೂ ಕ್ಲಾರಾಳ ಅಜ್ಜಿಗೆ ಅವನು ಯಾಕೆ ಹೀಗ್ ಮಾಡ್ದ ಅಂತ ಗೊತ್ತಾಯ್ತು. ಅವನ ಪಶ್ಚಾತ್ತಾಪವನ್ನ ಗಮನಿಸಿದಳು. ಅವನನ್ನು ಶಿಕ್ಷಿಸುವ ಬದಲು ಅವನಿಗೆ ಉಡುಗೊರೆ ಕೊಟ್ಟಳು. ತಗೋ ಪುಟ್ಟ, ಇದು ನಿನಗೆ. ಬೇಡ ಅನ್ಬಾರ್ದು. ಹೈಡಿ ಮತ್ತು ಪೀಟರ್ನ ಅಂಧ ಅಜ್ಜಿಗೆ ಸೇಸ್ಮನ್ ಕುಟುಂಬದವರು ಅವರ ಕುಟುಂಬ ನೆಮ್ಮದಿಯಿಂದಿರಲು ಉಡುಗೊರೆಗಳನ್ನ ಕೊಟ್ಟರು. ಹೈಡಿಯ ತಾತನಿಗೆ ಭಾಷೆ ಕೊಟ್ಟರು. ನೀವು ನಿಧನರಾದ ನಂತರ ಅವಳನ್ನ ನಾವು ನೋಡ್ಕೊಳ್ತೀವಿ ಅಂತ. ಹೈಡಿ ಮತ್ತು ಅಜ್ಜಿ ಮಾತನಾಡುವುದರೊಂದಿಗೆ ಈ ಕತೆ ಮುಗಿಯತ್ತೆ. ಅವರ ಬದುಕಿಗೆ ಎಲ್ಲ ಒಳ್ಳೆಯದನ್ನೇ ತಂದಿದ್ದಕ್ಕೆ ದೇವರಿಗೆ ಧನ್ಯವಾದ ಹೇಳ್ತಿದ್ದಾರೆ.